ನಮಸ್ಕಾರ ಸ್ನೇಹಿತರೆ, ಆವಿಷ್ಕಾರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ರಾಷ್ಟ್ರ ಪ್ರಶಸ್ತಿ ವಿಜೇತ ಸ್ಯಾಂಡಲ್ವುಡ್ನ ಸಿನಿಮಾಗಳ ಕೊನೆಯ ಸಂಚಿಕೆಯನ್ನು ಈಗ ನೋಡೋಣ. ನೀವಿನ್ನೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಹಳೆಯ ವಿಡಿಯೋಗಳ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೀನಿ, ನೋಡ್ಕೊಂಡು ಬನ್ನಿ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಯಾವೆಲ್ಲ ಸಿನಿಮಾಗಳಿದೆ ಎಂದು ನೋಡ್ಕೊಂಡು ಬರೋಣ. ಈ ಲಿಸ್ಟಿನ ಮೊದಲನೇ ಸಿನಿಮಾ ಭಾರತ್ ಸ್ಟೋರ್. ಇದು 2013ರಲ್ಲಿ ರಿಲೀಸ್ ಆಗಿದೆ. ಇದರಲ್ಲಿ HG ದತ್ತಾತ್ರೇಯ ಅವರು ನಟನಾಗಿ ನಟಿಸಿದ್ದಾರೆ ಹಾಗೂ ನಟಿಯಾಗಿ ಸುಧಾ ರಾಣಿ ಅವರು ನಟಿಸಿದ್ದಾರೆ. ಇದರ ನಿರ್ದೇಶನವನ್ನು P. ಶೇಷಾದ್ರಿ ಅವರು ಮಾಡಿದ್ದಾರೆ ಹಾಗೂ ಕಲಾವಿದರ ಲಿಸ್ಟಿನಲ್ಲಿ ಗುರುದತ್, ವಿ. ಮನೋಹರ್, ವೆಂಕಟರಾವ್ ಮುಂತಾದವರು ನಟಿಸಿದ್ದಾರೆ. ಈ ಲಿಸ್ಟಿನ ಎರಡನೇ ಸಿನಿಮಾ ಡಿಸೆಂಬರ್ 1. ಇದು 2014ರಲ್ಲಿ ರಿಲೀಸ್ ಆಗಿದೆ. ಇದರ ನಟನಾಗಿ HG ದತ್ತಾತ್ರೇಯ ಅವರು ಹಾಗೂ ನಟಿಯಾಗಿ ನಿವೇದಿತಾ ಅವರು ನಟಿಸಿದ್ದಾರೆ. ಇದರ ನಿರ್ದೇಶನವನ್ನು ಕೂಡ P. ಶೇಷಾದ್ರಿ ಅವರು ಮಾಡಿದ್ದಾರೆ. ಇದರ ಸಹ ಕಲಾವಿದರಾಗಿ ಸಂತೋಷ್ ಉಪ್ಪಿನ್, ಸಂತಬಾಯಿ ಜೋಶಿ, ಶಶಿಕುಮಾರ್ ಮುಂತಾದವರು ನಟಿಸಿದ್ದಾರೆ. ಈ ಲಿಸ್ಟಿನ ಮೂರನೆಯ ಸಿನಿಮಾ ಹರಿವು. ಇದು 2014ರಲ್ಲಿ ರಿಲೀಸ್ ಆಗಿದೆ. ಇದರಲ್ಲಿ ನಟನಾಗಿ ಸಂಚಾರಿ ವಿಜಯ್ ಅವರು ಹಾಗೂ ನಟಿಯಾಗಿ ಶ್ವೇತಾ ದೇಸಾಯಿ ಅವರು ನಟಿಸಿದ್ದಾರೆ. ಇದರ ನಿರ್ದೇಶನವನ್ನು S. ಮಂಜುನಾಥ್ ಅವರು ಮಾಡಿದ್ದಾರೆ. ಇದರ ಸಹ ಕಲಾವಿದರಾಗಿ ಅರವಿಂದ್ ಕುಪ್ಲಿಕರ್, ಮಧುಶ್ರೀ, ಮಾಸ್ಟರ್ ಶೋಹಿಬ್ ಮುಂತಾದವರು ನಟಿಸಿದ್ದಾರೆ. ಈ ಲಿಸ್ಟಿನ ನಾಲ್ಕನೆಯ ಸಿನಿಮಾ ತಿಥಿ. ಇದು 2015ರಲ್ಲಿ ರಿಲೀಸ್ ಆಗಿದೆ. ಇದರ ನಿರ್ದೇಶನವನ್ನು ರಾಮರೆಡ್ಡಿ ಅವರು ಮಾಡಿದ್ದಾರೆ. ಇದರ ಕಲಾವಿದರಾಗಿ ತಮ್ಮೇಗೌಡ, ಚನ್ನೇಗೌಡ, ಪೂಜಾ SM ಮುಂತಾದವರು ನಟಿಸಿದ್ದಾರೆ. ಈ ಲಿಸ್ಟಿನ ಐದನೇ ಸಿನಿಮಾ ಪ್ರಿಸರ್ವೇಷನ್. ಇದು 2016ರಲ್ಲಿ ರಿಲೀಸ್ ಆಗಿದೆ. ಇದರ ನಿರ್ದೇಶನವನ್ನು ನಿಖಿಲ್ ಮಂಜು ಅವರು ಮಾಡಿದ್ದಾರೆ. ಈ ಚಿತ್ರವು ಮೀಸಲಾತಿ ವ್ಯವಸ್ಥೆಯ ದುರುಪಯೋಗ ಮತ್ತು ಸಾಮಾಜಿಕ ಪರಿಣಾಮಗಳನ್ನು ಪರಿಶೋಧಿಸುತ್ತದೆ. ಈ ಲಿಸ್ಟಿನ ಆರನೇ ಸಿನಿಮಾ ಹೆಬ್ಬೆಟ್ ರಾಮಕ್ಕ. ಇದು 2018ರಲ್ಲಿ ರಿಲೀಸ್ ಆಗಿದೆ. ಇದರ ನಟನಾಗಿ ದೇವರಾಜ್ ಅವರು ಹಾಗೂ ನಟಿಯಾಗಿ ತಾರಾ ಅವರು ನಟಿಸಿದ್ದಾರೆ. ಇದರ ನಿರ್ದೇಶನವನ್ನು NR ನಂಜುಂಡೇಗೌಡ ಅವರು ಮಾಡಿದ್ದಾರೆ. ಈ ಲಿಸ್ಟ್ನ ಏಳನೇ ಸಿನಿಮಾ ನಾತೀಚ ರಾಮಿ. ಇದು 2018ರಲ್ಲಿ ರಿಲೀಸ್ ಆಗಿದೆ. ಇದರಲ್ಲಿ ನಟನಾಗಿ ಸಂಚಾರಿ ವಿಜಯ್ ಅವರು ಹಾಗೂ ನಟಿಯಾಗಿ ಶ್ರುತಿ ಹರಿಹರನ್ ಅವರು ನಟಿಸಿದ್ದಾರೆ. ಇದರ ನಿರ್ದೇಶನವನ್ನು S. ಮಂಜುನಾಥ್ ಅವರು ಮಾಡಿದ್ದಾರೆ. ಇದರ ಸಹ ಕಲಾವಿದರಾಗಿ ಶರಣ್ಯ, ಬಾಲಾಜಿ ಮನೋಹರ್, KG ಪವನ್ ಮುಂತಾದವರು ಮಾಡಿದ್ದಾರೆ. ಈ ಲಿಸ್ಟಿನ ಎಂಟನೇ ಸಿನಿಮಾ ಅಕ್ಷಿ. ಇದು 2021ರಲ್ಲಿ ರಿಲೀಸ್ ಆಗಿದೆ. ಇದರ ನಿರ್ದೇಶನವನ್ನು ಮನೋಜ್ ಕುಮಾರ್ ಅವರು ಮಾಡಿದ್ದಾರೆ. ಇದರ ಕಲಾವಿದರಾಗಿ ಗೋವಿಂದೇಗೌಡ, ಮಾಸ್ಟರ್ ಮಿಥುನ್, ನಾಗರಾಜ್ ರಾವ್ ಮುಂತಾದವರು ನಟಿಸಿದ್ದಾರೆ. ಈ ಲಿಸ್ಟಿನ 9ನೇ ಸಿನಿಮಾ ಡೊಳ್ಳು. ಇದು 2022ರಲ್ಲಿ ರಿಲೀಸ್ ಆಗಿದೆ. ಇದರ ನಿರ್ದೇಶನವನ್ನು ಸಾಗರ್ ಪುರಾಣಿಕ್ ಅವರು ಮಾಡಿದ್ದಾರೆ. ಇದರ ನಟನಾಗಿ ಕಾರ್ತಿಕ್ ಮಹೇಶ್ ಮತ್ತು ನಟಿಯಾಗಿ ನಿಧಿ ಹೆಗಡೆ ಅವರು ಮಾಡಿದ್ದಾರೆ. ಇದರ ಕಲಾವಿದರಾಗಿ ಗಂಗಾಧರ್, ಡಾಕ್ಟರ್ ಪ್ರಭುದೇವ್, DS ಗೌತಮ್ ಮುಂತಾದವರು ನಟಿಸಿದ್ದಾರೆ. ಈ ಲಿಸ್ಟಿನ 10ನೇ ಸಿನಿಮಾ 777 ಚಾರ್ಲಿ. ಇದು 2022ರಲ್ಲಿ ರಿಲೀಸ್ ಆಗಿದೆ. ಇದರಲ್ಲಿ ನಟನಾಗಿ ನಮ್ಮ ಹೆಮ್ಮೆಯ ರಕ್ಷಿತ್ ಶೆಟ್ಟಿ ಅವರು ನಟಿಸಿದ್ದಾರೆ ಹಾಗೂ ನಟಿಯಾಗಿ ಸಂಗೀತ ಶೃಂಗೇರಿ ಅವರು ನಟಿಸಿದ್ದಾರೆ. ಇದರ ನಿರ್ದೇಶನವನ್ನು ಕಿರಣ್ ರಾಜ್ K ಅವರು ಮಾಡಿರುತ್ತಾರೆ. ಇದರ ಕಲಾವಿದರಾಗಿ ರಾಜ್ಬಿ ಶೆಟ್ಟಿ, ದಾನಿರ್ ಶೇಠ್, ಬಾಬ್ಲಿ ಸಿನ್ಹಾ ಮುಂತಾದವರು ನಟಿಸಿದ್ದಾರೆ. ಈ ಕಥೆಯಲ್ಲಿ ಒಂದು ನಾಯಿಯು ನಟಿಸಿದ್ದು ತುಂಬಾ ವಿಶೇಷವಾಗಿದೆ. ಈ ಲಿಸ್ಟಿನ 11ನೇ ಸಿನಿಮಾ KGF ಚಾಪ್ಟರ್ 2.
ಇದು 2022ರಲ್ಲಿ ರಿಲೀಸ್ ಆಗಿದೆ. ಇದರಲ್ಲಿ ನಟನಾಗಿ ನಮ್ಮ ಹೆಮ್ಮೆಯ ರಾಕಿಂಗ್ ಸ್ಟಾರ್ ಯಶ್ ಅವರು ಹಾಗೂ ನಟಿಯಾಗಿ ಶ್ರೀನಿಧಿ ಶೆಟ್ಟಿ ಅವರು ನಟಿಸಿದ್ದಾರೆ. ಇದರ ನಿರ್ದೇಶನವನ್ನು ಪ್ರಶಾಂತ್ ನೀಲ್ ಅವರು ಮಾಡಿದ್ದಾರೆ. ಇದರ ಕಲಾವಿದರಾಗಿ ಸಂಜಯ್ ದತ್, ಪ್ರಕಾಶ್ ರಾಜ್, ಅಚ್ಯುತ್ ಕುಮಾರ್ ಮುಂತಾದವರು ನಟಿಸಿದ್ದಾರೆ. ಇಲ್ಲಿವರೆಗಿನ ಸಿನಿಮಾಗಳಲ್ಲಿ ಕೊನೆಯ ಸಿನಿಮಾ ಕಂದಿಲು ದ ರೇ ಆಫ್ ಹೋಪ್. ಇದು 2023ರಲ್ಲಿ ರಿಲೀಸ್ ಆಗಿದೆ. ಇದರ ನಟನಾಗಿ ಪ್ರಭಾಕರ್ ಕುಂದಾರ್ ಅವರು ನಟಿಸಿದ್ದಾರೆ. ಇದರ ನಿರ್ದೇಶನವನ್ನು ಯಶೋಧ ಪ್ರಕಾಶ್ ಅವರು ಮಾಡಿದ್ದಾರೆ. ಇದರ ಸಹಕಲಾವಿದರಾಗಿ ಚಂದ್ರಕಾಂತ್ ಕೋಡಪಾಡಿ, ಗುರು ತೇಜಸ್, ಎಲ್ ಶೆಟ್ಟಿ, ವೆಂಕಟೇಶ್ ಮುಂತಾದವರು ನಟಿಸಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಇವಿಷ್ಟು ಸಿನಿಮಾಗಳಲ್ಲಿ ಸಿಂಹಪಾಲು ನಮ್ಮೆಲ್ಲರ ಹೆಮ್ಮೆಯ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ನಟನೆಯ 13 ಸಿನಿಮಾಗಳು. ಹಾಗೂ ನಿರ್ದೇಶನದಲ್ಲಿ ಗಿರೀಶ್ ಕಾರ್ನಾಡ್ ಮತ್ತು ಗಿರೀಶ್ ಕಾಸರವಳ್ಳಿ ಇವರುಗಳು ಸಮನಾಗಿ 6 ಅವಾರ್ಡ್ಗಳನ್ನು ಗೆದ್ದಿದ್ದಾರೆ. ಹಾಗೂ ಸಹಕಲಾವಿದರಲ್ಲಿ HG ದತ್ತಾತ್ರೇಯ ಅವರು 7 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಈ ಎಲ್ಲ ಸಿನಿಮಾಗಳಲ್ಲಿ ನಿಮಗಿಷ್ಟವಾದ ಸಿನಿಮಾ ಯಾವುದು? ನಿಮಗೆ ಒಂದು ವೇಳೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಹೊಸ ಅಪ್ಡೇಟ್ಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಇನ್ನೂ ಹೆಚ್ಚು ನಮ್ಮ ಕನ್ನಡ ಸಿನಿಮಾಗಳ ಅವಾರ್ಡ್ಗಳು ಗೆಲ್ಲಲಿ ಹಾಗೂ ಒಳ್ಳೊಳ್ಳೆಯ ಸಿನಿಮಾಗಳು ತೆರೆ ಮೇಲೆ ಬರಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಬೇರೆ ವಿಷಯಗಳ ಬಗ್ಗೆ ನೋಡೋಣ. ಅಲ್ಲಿವರೆಗೂ ನಮಸ್ಕಾರ.